ಓಕೆ ಪ್ರಕಾಶ್ ಸರ್, ಇನ್ನು ನಾವು ಟ್ಯಾಕ್ಸಿನ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಡೈರೆಕ್ಟ್ ಟ್ಯಾಕ್ಸ್, ಆಮೇಲೆ ಈ ಸ್ಯಾಲ್ರಿಡ್ ಪೀಪಲ್ಗೆ ಸಂಬಂಧಪಟ್ಟಂಗೆ ಅಫ್ಕೋರ್ಸ್ ನಾವೇನು ಇದರಲ್ಲಿ ಚೇಂಜಸ್ನ ಕಳೆದ ಬಾರಿಗಿಂತ ನಿರೀಕ್ಷೆ ಮಾಡೋಕೆ ಆಗ್ತಾ ಇರಲಿಲ್ಲ. ಕಾರಣ ಅಂತಂದರೆ ಹೊಸ ಆ್ಯಕ್ಟ್ ಕೂಡ ಇಂಪ್ಲಿಮೆಂಟ್ ಆಗಿರುವಂಥ ಸಂದರ್ಭ, ಅಂಥ ಬದಲಾವಣೆ ತರೋದಕ್ಕೂ ಸಾಧ್ಯ ಆಗಲ್ಲ. ಬಟ್ ಅದರಲ್ಲಿ ರಿಟರ್ನ್ಸ್ಗೆ ಸಂಬಂಧಪಟ್ಟಂಗೆಲ್ಲ ಕೆಲ ಡೀಟೇಲ್ಸ್ ಇದಾವೆ, ಅಂತ ಮೈನ್ಯೂಟ್ ಡೀಟೇಲ್ಸನ್ನು ಹೇಳ್ಬೋದಾ? ಮುಖ್ಯವಾಗಿ ಹೇಳಬೇಕು ಅಂದರೆ ತೆರಿಗೆ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹೊಸ ಕಾನೂನು ಏಪ್ರಿಲ್ 1ರಿಂದ ಜಾರಿಗೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಯಮಾವಳಿಗಳು ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಾರ್ಮ್ಸು ಕೂಡ ಸಾಕಷ್ಟು ಚೇಂಜ್ ಆಗುತ್ತೆ. ರಿಟರ್ನ್ ಫಾರ್ಮ್ಗಳನ್ನು ತುಂಬ ಸರಳೀಕರಣ ಮಾಡಿ ಸಾಮಾನ್ಯರು ಕೂಡ ಫೈಲ್ ಮಾಡೋ ಥರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಈ ಸಣ್ಣ ತೆರಿಗೆದಾರರಿಗೆ TDS ರೇಟ್ಗಳ ಬಗ್ಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗೆ ಅಪ್ಲಿಕೇಶನ್ ಕೊಟ್ಟು ನನಗೆ ಅಷ್ಟು TDS ರೇಟ್ಗಳು 10% ಇರೋದು ಅಥವಾ 5% ಇರೋದು ಅಷ್ಟು ಅಪ್ಲೈ ಆಗಲ್ಲ, ಇನ್ನು ಕಮ್ಮಿ ಆಗಬೇಕು ಅಂತ ಅಪ್ಲಿಕೇಶನ್ ಕೊಟ್ಟು ಫಾಲೋ ಅಪ್ ಮಾಡಿ ತಗೋಬೇಕಿತ್ತು. ಅದನ್ನು ತುಂಬ ಸಿಂಪ್ಲಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವ ಥರ ಮಾಡ್ತಾರೆ ಅನ್ನೋದನ್ನು ನಾವು ನೋಡಬೇಕು. ಅದಕ್ಕಿಂತ ಮುಖ್ಯವಾಗಿ ವಿದೇಶಕ್ಕೆ ಹಣ ರವಾನೆ ಮಾಡ್ತಿದ್ರಲ್ಲ, ಈಗ ವಿದ್ಯಾಭ್ಯಾಸದ ಬಗ್ಗೆ ಅಥವಾ ಮೆಡಿಸಿನ್ ಬಗ್ಗೆ ಇರ್ಬೋದು, ಅದು 5% ಇತ್ತು ಆ ರೇಟು, ಅದನ್ನು ಈಗ 2%ಗೆ ತರ್ತಾ ಇದ್ದಾರೆ. ಮತ್ತು ವಿದೇಶಕ್ಕೆ ಪ್ರವಾಸಕ್ಕೆ ಹೋಗೋವರಿಗೆ 20%ವರೆಗೆ TCS ರೇಟ್ ಇತ್ತು, ಆ TCS ರೇಟನ್ನು ಈಗ 2%ಗೆ ತರ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಪ್ರವಾಸಿಗರ ಸಂಖ್ಯೆ 20% ಗೌರ್ಮೆಂಟು ಕಲೆಕ್ಟ್ ಮಾಡುವಂಥ ಟ್ಯಾಕ್ಸ್ ಅಲ್ಲ, ಅದು ಒಂದು ಅವಧಿಗೆ ಅದನ್ನು ಕಡಿತ ಮಾಡಿ ಆ ಕಡಿತವಾಗಿರುವಂಥ TCS ಅಮೌಂಟು ತೆರಿಗೆದಾರರ ಫಾರ್ಮ್ 26A ಅಲ್ಲಿ ಬರ್ತಿತ್ತು. ಆಮೇಲೆ ರಿಟರ್ನ್ ಫೈಲ್ ಮಾಡುವಾಗ ಅವರು ಫೈಲ್ ಮಾಡಿ ಅದರ ಕ್ರೆಡಿಟ್ ತಗೊಂಡು ರೀಫಂಡ್ ಕ್ಲೇಮ್ ಮಾಡ್ಬೋದಿತ್ತು. ಅಂದರೆ ಅಷ್ಟು 20% ಹಣ ಅನವಶ್ಯಕವಾಗಿ ಅವ್ರದ್ದು ಕ್ಯಾಶ್ ಶಾರ್ಟೇಜ್ ಆಗ್ತಾ ಇತ್ತು. ಅದು ಈಗ ಬಿಡುಗಡೆ ಆದಂಗೆ ಆಗುತ್ತೆ. 2%ಗೆ ಬಂತು ಅಂದರೆ ಪ್ರವಾಸಿಗರಿಗೆ ತುಂಬ ಅನುಕೂಲ ಆಗ್ಬೋದು. ಅದಷ್ಟು ಜೊತೆಗೆ ಇನ್ನೂ ಬಹಳಷ್ಟು ಆದಾಯ ತೆರಿಗೆ ಸಂಬಂಧಪಟ್ಟಂತೆ ಸರಳೀಕರಣ ಮಾಡಿದ್ದಾರೆ. ಪೆನಾಲ್ಟಿಗೆ ಸಂಬಂಧಪಟ್ಟಿರ್ಬೋದು, ಅಥವಾ ವಿದೇಶಿ ಹೂಡಿಕೆದಾರರಿಗಿರ್ಬೋದು, ಅಥವಾ ಇಲ್ಲಿಯ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಕಂಪನಿಗಳಿದಾವಲ್ಲ, ಆ ಕಂಪನಿಗಳಿಗೆ ಸಂಬಂಧಪಟ್ಟಂತೆ, ಮ್ಯಾಟ್ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಇನ್ನು ಜೈಲಿನ ಹಾಕುವಂತ ಸಂದರ್ಭನೂ ಕೂಡ ಪ್ರಮೇಯತೆ ಬರ್ತಾ ಇತ್ತು. ಬಟ್ ಈಗ ದಂಡಕ್ಕೆ ಮಾತ್ರ ಅದನ್ನು ಸೀಮಿತ ಮಾಡಿದಂತಹ ರೀತಿಯಾಗಿ ಏನೋ ಅನೌನ್ಸ್ಮೆಂಟ್ ಕೆಲವಷ್ಟು ಈಗ ವಿದೇಶದಲ್ಲಿ ಬಹಳಷ್ಟು ವರ್ಷ ಇದ್ದು ವಾಪಸ್ ಬಂದಂಥ ವಿದ್ಯಾರ್ಥಿಗಳಿರ್ಬೋದು ಅಥವಾ ಇಂಡಿಯನ್ಸ್ ಇರ್ಬೋದು, ಅವರು ಇಲ್ಲಿ ಬಂದ ನಂತರ ಅಲ್ಲಿ ವಿದೇಶದಲ್ಲಿರುವಂಥ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ಗಳು, ಆಸ್ತಿಗಳ ಡೀಟೇಲ್ಸ್ಗಳನ್ನು ಇನ್ಕಮ್ ಟ್ಯಾಕ್ಸ್ ರಿಟರ್ನಲ್ಲಿ ಕೊಡಬೇಕಿತ್ತು. ಅದು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಭಾಳಷ್ಟು ಜನರಿಗೆ ದಂಡ ಹಾಕೋದು, ಪ್ರಾಸಿಕ್ಯೂಷನ್ ಹಾಕೋದು ಪ್ರಕ್ರಿಯೆಗಳು ನಡೀತಾ ಇದ್ದು. ಅದ್ರ ಬಗ್ಗೆ ಈಗ ಅವರು 6 ಮಂತ್ಸಿಂದು ಒಂದು ವಿಂಡೋವನ್ನು ಓಪನ್ ಮಾಡಿ ಆ 6 ತಿಂಗಳ ಅವಧಿನಲ್ಲಿ ಇವರು ಅಲ್ಲಿ ಇರುವಂಥ ಆಸ್ತಿಗಳು ಅಥವಾ ಅಲ್ಲಿ ಗಳಿಸಿರುವಂಥ ಆದಾಯ ಏನಿದೆಯೋ ಅದನ್ನೆಲ್ಲ ಡಿಕ್ಲೇರ್ ಮಾಡಿದ್ರೆ ಅದಕ್ಕೆ ನಿಗದಿತವಾದಂಥ ಟ್ಯಾಕ್ಸು ಮತ್ತು ದಂಡವನ್ನು ಕಟ್ಟಿದ್ರೆ ಅವರಿಗೆ ಪ್ರಾಸಿಕ್ಯೂಷನ್ ಮಾಡಲ್ಲ ಅನ್ನೋದನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿಂದ 6 ತಿಂಗಳು ಟೈಮ್ ಅಂತ ನಾವು ಈಗ ಇನ್ನು ಮುಂದೆ 6 ತಿಂಗಳ ಅವಧಿ ಯಾವ ಡೇಟ್ ಅಂತ ಕೊಡ್ತಾರೆ, ಆ ಡೇಟ್ನಲ್ಲಿ 6 ತಿಂಗಳಲ್ಲಿ ಇವರು ಅದನ್ನು ನಿರ್ಧಾರ. ರವಿಕುಮಾರ್, ನಾವು ಆರಂಭದಲ್ಲಿ ಮಾತಾಡ್ತಾ ಇದ್ವಿ, ಈ ಬಾರಿಯ ಬಜೆಟ್ ಇದೆಯಲ್ಲ, ಈ ಬಾರಿ ಬಜೆಟ್ ಮಂಡನೆ ಅಷ್ಟು ಸುಲಭ ಆಗಿರಲಿಲ್ಲ ಅಂತ. ಯಾಕಂದರೆ ಈ ರಾಷ್ಟ್ರದಿಂದ ಹಿಡಿದು ವಿದೇಶಿಗಳ ತನಕ ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ, ಎಲ್ಲೋ ಒಂದು ಕಡೆ ನಾವು ತುಂಬ ಸಂಕಟದಲ್ಲಿದ್ದೀವಿ. ಇಡೀ ವಿಶ್ವದ ಆರ್ಥಿಕತೆಯೇ ಸಂಕಟದಲ್ಲಿದೆ ಅನ್ನುವಂಥ ಸಂದರ್ಭದಲ್ಲಿ ಈ ಭಾರತದ ಆರ್ಥಿಕತೆಯನ್ನು ಬಲಗೊಳಿಸುವಂಥ ಪ್ರಯತ್ನ ಇದೆಯಲ್ಲ, ಅದು ಈಸಿ ಆಗಿರಲಿಲ್ಲ. ಎಷ್ಟರ ಮಟ್ಟಿಗೆ ಅದನ್ನು ಮುಟ್ಟಿದ್ದಾರೆ ಅಂತಿರ್ತಾವೆ? ನನ್ನ ಪ್ರಕಾರ ಮ್ಯಾಕ್ಸಿಮಮ್, ನಾನು ಪರ್ಸೆಂಟೇಜು ಲೆಕ್ಕ ಹೇಳೋದಕ್ಕೆ ಹೋಗೋದಿಲ್ಲ, ಮ್ಯಾಕ್ಸಿಮಮ್ ಇವತ್ತು ನೋಡಿ GDP ತೆಗೆದುಕೊಂಡ್ರೆ ಭಾರತ ಬಿಟ್ಟರೆ ಇನ್ಯಾವ ದೇಶನೂ ಕೂಡ GDPನಲ್ಲಿ ಆ ಲೆವೆಲ್ಗಿಲ್ಲ. ಭಾರತ 7.2 ಇದೆ. ಚೈನಾ ಎಷ್ಟಿದೆ? 4.6 ಇದೆ. ಆಮೇಲೆ ಅಮೇರಿಕಾ ಬಂದು 4.3 ಇದೆ. ಅಂದರೆ ಭಾರತ ಆ ಮಟ್ಟಕ್ಕೆ ಇದೆ. ಮತ್ತು ಭಾರತದ ಇದರೊಳಗಡೆ ಇವತ್ತು ಯಾವ್ಯಾವನ್ನ ಬಲಪಡಿಸಿದ್ರೆ ನಾವು 3ನೇ ಸ್ಥಾನಕ್ಕೆ ಹೋಗ್ಬೋದು ಪ್ರಪಂಚದಲ್ಲಿ. ಮತ್ತು ಏನು ನಮ್ಮ ಮೋದಿಜಿಯವರ ಕೇಂದ್ರ ಸರ್ಕಾರದ ವಿಷನ್ ಏನಿದೆ ವಿಕಸಿತ ಭಾರತ್, ಅದಾಗೋದಕ್ಕೆ ನೀವೇನು ನೆಲವನ್ನು ಗಟ್ಟಿ ಮಾಡಬೇಕು, ಭೂಮಿಯನ್ನು ಗಟ್ಟಿ ಮಾಡ್ಕೋಬೇಕು. ಭೂಮಿ ಗಟ್ಟಿ ಇದ್ರೆ ಮಾತ್ರ ಬಲವಾಗಿ ನಿಂತ್ಕೊಳ್ಬೋದು. ಅದಕ್ಕೆ ಏನೆಲ್ಲ ಬೇಕೋ ಅದನ್ನು ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಸೆಕೆಂಡು ಮತ್ತು ಥರ್ಡ್ ಹಂತದಲ್ಲಿರ್ತಕ್ಕಂಥ ಸೆಕೆಂಡ್ ಟೈರ್ 3 ಸಿಟೀಸ್ಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ಇದರೊಳಗಡೆ ಹೊತ್ತು ಕೊಟ್ಟಿದ್ದಾರೆ. ಬೆಂಗಳೂರು, ಚೆನ್ನೈ, ಮುಂಬೈ, ಡೆಲ್ಲಿ, ಬರೀ ಈ ಥರದ ಸಿಟೀಸ್ ಅಲ್ಲ, ಈವನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಅಂದರೆ ನೀವು ಹೇಳ್ತೀನಿ ಮೈಸೂರು, ಮಂಗಳೂರು, ಈ ಥರದ ಸಿಟಿಗಳೆಲ್ಲವೂ ಕೂಡ ಅದನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ. ಇವತ್ತು ಜಾಬ್ ಕ್ರಿಯೇಟ್ ಆಗ್ತಿರೋದು ಎಲ್ಲಿ? ಇವತ್ತು ಈ ಥರದ ಎಲ್ಲ ಸಿಟಿಗಳಲ್ಲಿ ಜಾಬ್ ಕ್ರಿಯೇಟ್ ಆಗ್ತಾ ಇದೆ. ಈಗ ನೋಡಿ, ಮೌಂಟೇನ್ ರೈಲ್ಗಳನ್ನು ಇದು ಮಾಡ್ತಾ ಇದ್ದಾರೆ. ಈಗ ಉತ್ತರಾಖಂಡ್, ಜಮ್ಮು ಕಾಶ್ಮೀರ್, ಈ ಥರದ ಮೌಂಟೇನ್ ರೈಲು.
ಆಮೇಲೆ ಇಲ್ಲದೆ ನೀವು ಉದ್ಯೋಗಕ್ಕೆ ಹೆಂಗೆ ಒತ್ತು ಕೊಡ್ತಿದ್ದಾರೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಕೇರಳ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕರಾವಳಿ ಪ್ರದೇಶಗಳಿಗೆ ಟೂರಿಸಂ ಡೆವಲಪ್ ಮಾಡ್ತಾ ಇದ್ದಾರೆ ಟ್ರೆಕ್ಕಿಂಗ್ ಮಾಡೋಕ್ಕೆ. ಓಕೆ. ಆಮೇಲೆ ಇನ್ನೊಂದು ಹೊತ್ತು ಕೊಟ್ಟಿರ್ತಕ್ಕಂಥದ್ದು ಅಗ್ರಿಕಲ್ಚರಿಗೆ ನೋಡಿ ಹೆಂಗೆ ಒತ್ತು ಕೊಟ್ಟಿದ್ದಾರೆ ಅಂತ ಅನ್ನೋದಕ್ಕೆ, ತೆಂಗು ಬೆಳೆಗಾರರಿಗೆ, ಶ್ರೀಗಂಧ ಬೆಳೆಗಾರರಿಗೆ, ಗೋಡಂಬಿಗೆ, ಆಮೇಲೆ ಭಾರತ್ ವಿಸ್ತಾರ ಯೋಜನೆ ಅಂತ ಕೃಷಿಯನ್ನ ಹೇಗೆ ಚೆನ್ನಾಗಿ ಮಾಡ್ಬೋದು ಅನ್ನೋದಕ್ಕೆ ಒಂದು ಬೋರ್ಡ್ ಮಾಡಿದ್ದಾರೆ. ಇನ್ನೊಂದು ವಿಚಾರ ಅಂದ್ರೆ ಈಗಲೂ ನಾವು ನೋಡ್ತಾ ಇದೀವಿ ಅಂದ್ರೆ ಗೋಲ್ಡ್ ಹಾಗೆ ಸಿಲ್ವರ್ಗೆ ಸಂಬಂಧಪಟ್ಟ ಹಾಗೆ ETF ಎಲ್ಲ ಬಹಳ ಕೆಳಗೆ ಬಿದ್ದಿದೆ. ಆಲ್ಮೋಸ್ಟ್ 3%, 9% ತನಕನೂ ಕೆಲವೊಂದು ETF ಗಳು ಬಿದ್ದಿದೆ. ಬಹುಶಃ ಈ ಆಮದಿಗೆ ಮತ್ತೆ DK ಶಿವಕುಮಾರ್ ಮಾತಾಡ್ತಾರೆ. ನಿಮ್ ಕಣ್ಣು ನಿಮ್ ಕ್ಯಾಮ್ರಾ ನಾವು ಬಿಡಿ, ನಾವೇನು ಹೇಳಿದ್ರು ಅರ್ಥ ಆಗುದಿಲ್ಲ. ಈ ಕನಕಪುರದ ಉತ್ಸವ ಕಳೆದ 15 ವರ್ಷದಿಂದ ನಾನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ನಿನ್ನೆ ನನ್ನ ತಮ್ಮ ಕೋಡಳ್ಳಿ ಮಾಡ್ತಾ ಇದ್ದ. ಸೊ ನನ್ನ ಕನಕಪುರ ಕ್ಷೇತ್ರ ಇದು ಬಂದ ಮೇಲೆ ಕನಕಪುರ ಕ್ಷೇತ್ರ ಈ ಗೋಲ್ಡ್ ಹಾಗೆ ಸಿಲ್ವರ್ಗೆ ಸಂಬಂಧಪಟ್ಟಂಗೆ ಪ್ರೈಸ್ ಕಟ್ ಡೌನ್ಗೆ ಅಥವಾ ಅದಕ್ಕೆ ಉತ್ತೇಜನ ಕೊಡೋದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಆಗ್ಬೋದು. ಬಹುಶಃ ಅದನ್ನು ನಿರೀಕ್ಷೆ ಮಾಡಲಿಲ್ಲ. ಅದರ ಪರಿಣಾಮನ ಇದು ಇವತ್ತು ETF ಎಲ್ಲ ಬಹಳ ಬೀಳ್ತಾ ಇರೋದು. ಇಂಟರ್ನ್ಯಾಷನಲ್ ಕೂಡ ಇದು ಆಗ್ತಾ ಇದೆ. ಹಂಗಾಗಿ ನಾವು ಒಂದು ಇಮಿಡಿಯೇಟ್ ರಿಯಾಕ್ಷನ್ನ ಬಹುಶಃ ನಾವು ಸ್ಟಾಕ್ ಮಾರ್ಕೆಟ್ ಇಂದ ತಗೊಂಡು ಬಜೆಟ್ನ ವಿಶ್ಲೇಷಣೆ ಮಾಡೋದು ತಪ್ಪು ಅಂತ ನನಗೆ ಅನಿಸುತ್ತೆ. ನೀವು ಅದನ್ನು ಸ್ಟೆಬಿಲೈಸ್ ಆಗೋಕ್ಕೆ ಬಿಡಬೇಕು. ಮಾರ್ಕೆಟ್ಗೆ ಅರ್ಥ ಆಗೋಷ್ಟೊತ್ತಿಗೆ ಇಟ್ ಟೇಕ್ಸ್ ಟೈಮ್. ಅದು ಮಾರ್ಕೆಟ್ ಎಮೋಷನ್ಸ್ ಮೇಲೆ ರನ್ ಆಗುತ್ತೆ. ಇನ್ನು ಅಮೆರಿಕದಲ್ಲಿ ಇಂಥವ್ರೊಬ್ಬರು ನಾವು ನೇಮಿಸ್ತೀವಿ, ಅವರು ಹಾವೇಶ್ ಇರ್ತಾರೆ ಅಂದರೆ ಅವರು ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡಲಿಕ್ಕೆ ಹೆಚ್ಚು ಮಾನಿಟರಿ ಪಾಲಿಸಿ ಟೈಟ್ ಮಾಡ್ತಾರೆ, ಇಂಟ್ರೆಸ್ಟ್ ರೇಟ್ ಕುಸಿಯಲ್ಲ ಅಂತ. ಬರೀ ಅದೊಂದು ಇದನ್ನ ಮಾಡಿದ ತಕ್ಷಣ, ಅನೌನ್ಸ್ ಮಾಡಿದ ತಕ್ಷಣ ನಿಮ್ಮ ಸ್ಟಾಕ್ ಮಾರ್ಕೆಟು ಅದಕ್ಕೆ ಪ್ರತಿಕ್ರಿಯಿಸುತ್ತೆ. ಸೊ ಹಾಗಾಗಿ ನಾವು ಇಮಿಡಿಯೇಟ್ ಆಗಿ ಸ್ಟಾಕ್ ಮಾರ್ಕೆಟ್ ನೋಡಿಕೊಂಡು ಆಯವ್ಯಯವನ್ನು ಲಿಂಕ್ ಮಾಡುವಂಥದ್ದು ಅಷ್ಟು ಸರಿಯಲ್ಲ ಅಂತ ನನಗೆ ಅನ್ಸುತ್ತೆ. ಗಿವ್ ಸಮ್ ಟೈಮ್, ಸ್ಟೆಬಿಲೈಸ್ ಆಗುತ್ತೆ. ಖಂಡಿತ ಇದು ಹೆಚ್ಚಾಗುತ್ತೆ ಅಂತ ನನಗೆ ಕ್ಲಾರಿಟಿ ಇದೆ. ಮೋರ್ ಓವರ್ ಏನಂದರೆ ಇವಾಗ ವರ್ಲ್ಡಲ್ಲಿ ಅನ್ಸರ್ಟನಿಟಿ ಇರೋದ್ರಿಂದ ಹೊರಗಡೆ ಏನಾಗ್ತಾ ಇದೆ ಅದ್ರದ್ದು ಇಂಪ್ಯಾಕ್ಟ್ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಆಗ್ತಾ ಇದೆ. ಬಟ್ ನಮ್ಮ ಬಜೆಟ್ನ ಅರ್ಥ ಮಾಡ್ಕೊಳ್ಳ ತಕ್ಷಣವೇ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ ಆವಾಗ ಜನಕ್ಕೆ. ಇದು ನೋಡಿ ಎಲ್ಲರಿಗೂ, ನೀವು ಇವಾಗ ಟೂರಿಸಂ ಬಗ್ಗೆ ಮಾತಾಡುವವರು ಹೇಳ್ತಾರೆ ಕಲ್ಚರಲ್, ಸ್ಪಿರಿಚುವಲ್, ನಾಲೆಜ್, ಹೆರಿಟೇಜ್, ಇಷ್ಟು ಕ್ಷೇತ್ರಗಳಿಗೆ ನೀವು ಮೆಡಿಕಲ್ ಟೂರಿಸಂ ಮಾಡಬೇಕಾ ಇದೆ, ಹೆರಿಟೇಜ್ ಟೂರಿಸಂ ಮಾಡಬೇಕಾ ಇದೆ, ಕಲ್ಚರಲ್ ಟೂರಿಸಮ್ ಅದಕ್ಕೂ ಇದೆ. ಹಾಗೇನೆ ಇಲ್ಲ ನಾನು ಸ್ಪಿರಿಚುವಲ್ ಅಂದರೆ ಎಲ್ಲ ವರ್ಗದ ಜನರಿಗೆ ಒಬ್ಬೊಬ್ಬರು ಒಂಥರ, ಈಗ ನಾಲೆಜ್ ಬೇಕು ಅದಕ್ಕಾಗಿ ನಾನು ಟೂರಿಸಮ್ಗೆ ಹೋಗ್ತೀನಿ, ನಾಲೆಜ್ ಇರೋ ಸಿಟಿಗೆ ಹೋಗ್ತೀನಿ ಅನ್ನೋಂಥವ್ರು ಒಬ್ಬರು ಆದರೆ, ನಾನಿಲ್ಲ ಹೆರಿಟೇಜ್ ಹಿಸ್ಟ್ರಿ ಅವರು ಹೆರಿಟೇಜ್ ನೋಡೋಕೆ ಹೋಗ್ತೀನಿ ಆಸಕ್ತಿ ಇರೋರು ನಾನು ಹೇಳೋದು. ಹಾಗೆಯೇ ಸಾಂಸ್ಕೃತಿಕ ಹೋಗೋಕೆ ಅಂದರೆ ಪ್ರತಿಯೊಬ್ಬರಿಗೂ ಈಗ ನಾರ್ತ್ ಈಸ್ಟ್ನ ಹೇಳ್ಕೊಂಡು ತೊಗೊಂಡು ಬಂದಾಗ ಇಷ್ಟು ನಾರ್ತ್ ಈಸ್ಟ್ಗೆ ಬಹುಶಃ ಆಯವ್ಯಯದಲ್ಲಿ ಕೊಟ್ಟಿದ್ದಂಥ ಇಂಪಾರ್ಟೆನ್ಸ್ ನೋಡಿ ನೀವು. ಯಾವಾಗಲೂ ನಾವಲ್ಲಿ ರೈಲ್ ಕಷ್ಟ, ಈವನ್ ಎಷ್ಟೋ ಸರಿ ನಾವು ಕಳೆದ 10 ವರ್ಷದ ಒಳಗೂ ಎಷ್ಟೋ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಯಾವಾಗ ರೈಲ್ ಇರಲಿಲ್ಲ. ಈಗ ನೀವು ಬರ್ತಾ ಎಲ್ಲದಕ್ಕೂ ಸರ್ ಬಹಳ ಬೇಸರ ಸಂಗತಿ ಅಂದರೆ ಈ ನಾರ್ತ್ ಈಸ್ಟ್ ಜನಗಳನ್ನ ನಾವು ಮನುಷ್ಯರು ಅಂತ ಕನ್ಸಿಡರ್ ಮಾಡಿರಲಿಲ್ಲ, ಭಾರತೀಯರು ಅಂತ ಕನ್ಸಿಡರ್ ಮಾಡಿರಲಿಲ್ಲ. ಕೆಲವು ಸಂದರ್ಭಗಳಲ್ಲಿ ಹೇಳ್ತಾ ಇದ್ರು, ಮೊದಲು ನೀವು ನಮಗೆ ಏನ್ ಕೊಡ್ತಿರೋ ಬಿಡ್ತಿರೋ, ನಾವು ಈ ದೇಶದ ಒಂದು ಭಾಗ ಅಂತ ಪರಿಗಣಿಸ್ಬಿಡಿ ಸಾಕು ಅಂತ. ನಾಗಾಲ್ಯಾಂಡಿಗೆ ನಾನು ಒಂದ್ಸರಿ ಹೋದಾಗ ಅವ್ರು ಎಲ್ಲಿ ಮಟ್ಟಿಗೆ ಅಂತ ಹೇಳಿದ್ರೆ, ನಾವು ನಿಮ್ ದೇಶದೊಳಗಡೆನೆ ಇಲ್ಲ ಮತ್ತು ನಮಗೇನ್ ಹೇಳ್ತೀವಿ, ಇಂಡಿಯನ್ ಡಾಗ್ಸ್ ಗೆಟ್ ಔಟ್ ಫ್ರಮ್ ಹಿಯರ್ ಅಂತ ಹೇಳ್ತಾ ಇದ್ರು. ಅಂದ್ರೆ ಇವತ್ತು ಆ ತರದ ಪ್ರಶ್ನೆನೇ ಇಲ್ಲ. ಇನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸಂಬಂಧಪಟ್ಟ ಹಾಗೇನು ಕೂಡ ನಾವು ಮಾತಾಡೋಣ. ಏನ್ ವ್ಯತ್ಯಾಸ ಇದೆ, ಯಾಕಂದ್ರೆ ಕಳೆದ ಬಾರಿಗಿಂತ 9% ಈ ಬಾರಿ ಇನ್ಕ್ರೀಸ್ ಮಾಡಿದ್ದಾರೆ ಅನ್ಸುತ್ತೆ. 11.2 ಇಂದ ಈ ಬಾರಿ 12.2 ತನಕ. ನಮ್ಮ ಜೊತೆಗೆ ಉದ್ಯಮಿ ಶ್ರೀನಾಥ್ ಅವರು ಸಂಪರ್ಕದಲ್ಲಿದ್ದಾರೆ. ಶ್ರೀನಾಥ್ ಅವರೇ, ನೀವು ಶ್ರೀನಾಥ್ ಕೇವಲ ಉದ್ಯಮಿ ಮಾತ್ರ ಅಲ್ಲ, ಅವರು ರೈತ ಮುಖಂಡರು ಕೂಡ ಹೌದು. ಜೊತೆಗೆ ಏನಂದ್ರೆ ಈ ಟೊಮೆಟೊ ಬೆಳೆಗಾರರಲ್ಲಿ ಮುಂಚೂಣಿಲಿರುವಂತವರು ನಂಬರ್ 1 ಟೊಮೆಟೊ ಬೆಳೆಗಾರರು. ಕರೆಕ್ಟ್. ನಾವು ಹಾಗಾದ್ರೆ ಒಳ್ಳೆ ಕೃಷಿಕ, ಒಳ್ಳೆ ಉದ್ಯಮಿ, ಜೊತೆ ಕೃಷಿಯನ್ನೇ ಉದ್ಯಮವನ್ನಾಗಿ ರೂಪಿಸಿಕೊಂಡಿರುವಂತವ್ರು. ಸರ್, ಓವರ್ ಆಲ್ ಈ ಬಜೆಟ್ ನೋಡಿದಂತ ಸಂದರ್ಭದಲ್ಲಿ ಕೃಷಿಗೆ ಜೊತೆಗೆ ಉದ್ಯಮ ಕ್ಷೇತ್ರಕ್ಕೆ ನಮ್ಮ ಜೊತೆಗೆ ಆಗ್ಲೇ ನಾವು ಆರಂಭದಲ್ಲೇ ಮಾತಾಡ್ತಾ ಇದ್ವಿ, ಕೃಷಿಯನ್ನು ಕೂಡ ಒಂದು ಉದ್ಯಮದ ರೂಪದಲ್ಲಿ ನಾವು ಮಾರ್ಪಡಿಸಬೇಕಾದಂತ ಅನಿವಾರ್ಯತೆ ಇದೆ ಅಂತ ಹೇಳ್ಕೊಂಡು, ಆ ನಿಟ್ಟಿನಲ್ಲಿ ಏನಾದ್ರೂ ಪಾಸಿಟಿವ್ ಕಂಡು ಬರ್ತಾ ಇದೆಯಾ ಸರ್? ವಿವರಿಸಬಹುದಾ ಸರ್? ನಮಸ್ಕಾರ ಎಲ್ರಿಗೂ ಕೂಡ. ನಮಸ್ತೆ ಸರ್. ಈ ಮೊದಲನೇದಾಗಿ ಗೌರವಾನ್ವಿತ ನಮ್ಮ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಮಾಡಿದಂಥ ಬಜೆಟ್ ಬಹಳ ಉಪಯುಕ್ತ ಆಗಿದೆ ಮತ್ತು ವಿಶೇಷವಾಗಿ ರೈತರಿಗೆ ಬಹಳ ಆಶಾದಾಯಕವಾದದ್ದು. ಕಾರಣ ಏನೀಗಾಗಲೇ ಹೊಸ ತಂತ್ರಜ್ಞಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಕರಿತೀವಿ, ಕೃತಕ ಬುದ್ಧಿಮತ್ತೆ, ಇದರಿಂದ ಒಂದು ದೇಶದಲ್ಲಿ ಕೃಷಿಯಲ್ಲಿ ದೊಡ್ಡ ಕ್ರಾಂತಿನೇ ಆಗತಕ್ಕಂಥ ಒಂದು ಮುನ್ಸೂಚನೆ ಕಾಣ್ತಾ ಇದೆ. ಹಾಗಾಗಿ ಪರಿಣಾಮಕಾರಿಯಾದಂಥ ಒಂದು ಉತ್ಪಾದನೆ ಮತ್ತು ಮಾರುಕಟ್ಟೆ ವ್ಯವಸ್ಥೆ ಕೂಡ ಇದನ್ನು ಕಲಿಸಲಿಕ್ಕೆ ಭಾಳ ಉಪಯುಕ್ತ ಆಗಿದೆ. ಹಾಗಾಗಿ ಅದ್ರ ಜೊತೆಯಲ್ಲಿ ಹವಾಮಾನ ಏನು, ನಮ್ಮ ರೈತ ಉತ್ಪನ್ನಗಳೇನಿದ್ದಾವೆ, ಕೃಷಿ, ತೋಟಗಾರಿಕೆ ಎಲ್ಲವೂ ಕೂಡ ಹವಾಮಾನದಲ್ಲೇ ಅವಲಂಬಿತ ಆಗಿರ್ತಕ್ಕಂಥದ್ದು. ಹಾಗಾಗಿ
ಹವಾಮಾನದಿಂದ ಆಗ್ತಕ್ಕಂಥ ವೈಪರೀತ್ಯಗಳನ್ನು 2 ತಿಂಗಳು 3 ತಿಂಗಳ ಮುಂಚೆನೆ ನಾವು ಒಂದು ಕೃತಕ ತಂತ್ರಜ್ಞಾನದಿಂದ ತಿಳುವಳಿಕೆ ನೀಡಿದ್ದೆ ಆದ್ರೆ ಅದನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ಮತ್ತೆ ಬೇಡಿಕೆ ಮತ್ತೆ ಪೂರೈಕೆ ಆ ಅಂತರನ ಕಡಿಮೆ ಮಾಡಿ ಒಳ್ಳೆತನವಾದ ಪರಿಣಾಮಕಾರಿ ಅಂತ ಉತ್ಪನ್ನಗಳು ತೆಗಿಲಿಕ್ಕೆ ಮತ್ತೆ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಬಹಳ ಉಪಯುಕ್ತವಾಗಿದೆ ಈ ಬಜೆಟ್. ಓಕೆ ಶ್ರೀನಾಥ್ ಸರ್, ಇನ್ನೊಂದು ಸಂಗತಿ ಅಂದ್ರೆ ನಾವು ಅದನ್ನೇ ಮಾತನಾಡ್ತಾ ಇದ್ವಿ, ಅಂದ್ರೆ ಇಡೀ ಪ್ರಪಂಚದಲ್ಲಿ ಕೃಷಿ ಉತ್ಪಾದನೆಯಲ್ಲಿ ನಮ್ಮ ದೇಶ 2ನೇ ಸ್ಥಾನದಲ್ಲಿದೆ. ಆದ್ರೆ ಜಗತ್ತಿನ ಒಟ್ಟು ನಾವು ಎಕ್ಸ್ಪೋರ್ಟ್ ಅನ್ನುವಂತ ವಿಚಾರ ಬಂದಂತ ಸಂದರ್ಭದಲ್ಲಿ ಕೇವಲ 2% ಅಷ್ಟು ನಾವು ಜಗತ್ತಿನಲ್ಲಿ ನಾವು ಹೊಂದಿರುವಂತ ಮಾರ್ಕೆಟ್ ಅಂತ ಅಂದ್ರೆ ನಮ್ದು ಇಲ್ಲಿ ಉತ್ಪಾದನೆ ಚೆನ್ನಾಗಿದ್ರು ಕೂಡ ಹೌದು ನಮ್ಮಲ್ಲೇ ಕನ್ಸಂಪ್ಷನ್ ಚೆನ್ನಾಗಿದೆ, ಬಟ್ ಅದನ್ನ ಆ ಕ್ವಾಲಿಟಿ ನಾವು ರೀಚ್ ಆಗ್ತಾ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಯಾರೋ ಹೇಳ್ತಾ ಇದ್ರು ಮೊನ್ನೆ ಈ ಯುರೋಪಿಯನ್ ಒಕ್ಕೂಟಕ್ಕೆ ನಾವು ಅಕ್ಕಿ ಕಳಿಸ್ಬೇಕು ಅಂತ ಅಂದ್ರೂ ಕೂಡ ನಮ್ಗೆ GI ಟ್ಯಾಗ್ಗಳು ಬೇಕಾಗುತ್ತೆ, ಅವ್ರು ಅದನ್ನ ಪ್ರಶ್ನೆ ಮಾಡ್ತಾರೆ, ಬಟ್ ನಮ್ಮಲ್ಲಿ ಆ ವ್ಯವಸ್ಥೆಗಳು ಆಗಿಲ್ಲ ಇನ್ನೂ ಕೂಡ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಉತ್ತೇಜನ ಈ ಬಜೆಟ್ ನಲ್ಲಿ ಏನಾದ್ರು ಕಂಡು ಬರ್ತಾ ಇದೆಯಾ? ನೋಡಿ ಸರ್, ಈಗಾಗಲೇ ರೈತರು ಇಲ್ಲಿ ಬೆಳೆದಂಥದ್ದನ್ನ ಇಡೀ ದೇಶದ ಎಲ್ಲ ಹಲವು ಭಾಗಗಳಿಗೆ ರಫ್ತು ಮಾಡ್ತಕ್ಕಂಥ ಒಂದು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಹಾಗೆ ರೈತರು ಕೂಡ ಜಾಗೃತರಾಗಿದ್ದಾರೆ, ಅದ್ರ ಮೂಲಕ ಕಳಿಸ್ಕೊಡ್ತಕ್ಕಂಥ ಕೆಲಸ ನಡೀತಾ ಇದೆ. ಆದರೆ ಈ ವಿಷಯ ಏನಂದ್ರೆ, ಈ ರಫ್ತು ಮಾಡ್ತಕ್ಕಂಥ ಒಂದು ಸಂಸ್ಥೆ ಏನಿದೆ, ಸಂಸ್ಕರಿತ ಆಹಾರ ಉತ್ಪನ್ನಗಳ ರಫ್ತು ಮತ್ತು ಅಭಿವೃದ್ಧಿ ಪ್ರಾಧಿಕಾರ, ಅದು ಇನ್ನಷ್ಟು ಜಿಲ್ಲಾ ಮಟ್ಟಕ್ಕೂ ತಾಲೂಕು ಮಟ್ಟಕ್ಕೆ ಬಂದು ರೈತರಿಗೆ ಅದರ ಒಂದು ಜಾಗೃತಿ ಮತ್ತು ಅರಿವು ಮೂಡಿಸೋದ್ರ ಮೂಲಕ ತಾನು ಬೆಳೆದಂಥ ರೈತ ಉತ್ಪನ್ನಗಳನ್ನು ನೇರವಾಗಿ ಕನಿಷ್ಠ ನೆರೆ ರಾಷ್ಟ್ರಗಳಿಗಾದ್ರೂ ಕೂಡ ಅದನ್ನು ರಫ್ತು ಮಾಡ್ತಕ್ಕಂಥ ಒಂದು ಅವಕಾಶ ಕಲ್ಪಿಸ್ಕೊಟ್ರೆ ಖಂಡಿತ ಅದು ರೈತ ಇನ್ನಷ್ಟು ರಫ್ತು ಮತ್ತು ಆಮದಿಗೆ ಅವಕಾಶ ಕಲ್ಪಿಸಬೇಕಾದ್ರೆ ನಮ್ಮ ಬೆಳೆದಂಥ ಉತ್ಪನ್ನಗಳನ್ನು ನೇರವಾಗಿ ನಾವು ಹೊರ ರಾಷ್ಟ್ರಗಳಿಗೆ ಕಳಿಸ್ಲಿಕ್ಕೆ ರೈತನೇ ನೇರ ಕಾರಣ ಆಗ್ತದೆ ಮತ್ತು ನೇರ ಸಂಪರ್ಕ ಸಿಗುತ್ತೆ. ಹಾಗಾಗಿ ನೀವು ಹೇಳಿದಂಗೆ ರಫ್ತಿಗೆ ಬಹಳ ಅವಕಾಶ ಆಗ್ತದೆ ಅದರಿಂದ. ಕರೆಕ್ಟ್ ಸರ್. ನಿಮ್ಮಲ್ಲಿ ಈಗ ನಾನು ನಿಮ್ಮ ವಿಚಾರಣೆ ಕೇಳ್ತೀನಿ, ಟೊಮ್ಯಾಟೊ ಹೇಗಿದೆ ಸರ್ ಎಕ್ಸ್ಪೋರ್ಟಿಗೆ ಸಂಬಂಧಪಟ್ಟಾಗೆ? ನಮ್ಮ ಕೋಲಾರ ಈ ಬೆಂಗಳೂರು ಸುತ್ತಮುತ್ತಲ ಭಾಗದ ಟೊಮ್ಯಾಟೊ ಬಹಳ ವಿಶ್ವದಲ್ಲೇ ಖ್ಯಾತಿ ಹೊಂದಿರುವಂತಹ ಟೊಮ್ಯಾಟೊ, ಬಟ್ ಈಗ ರಫ್ತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಇನ್ನೂ ಮುಕ್ತ ಮಾರುಕಟ್ಟೆಗಳು ನಮ್ಗೆ ತೆರೆದುಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಹೇಗಿದೆ ಸರ್? ಆಶಾದಾಯಕವಾಗಿದೆ ಏನ್ ಕತೆ? ನೋಡಿ ಸರ್, ನಾವು ಇಡೀ ನಮ್ಮ ಭಾರತ ದೇಶದಲ್ಲಿ ಹೆಚ್ಚು ನಮಗೆ ಏನು ಅದನ್ನ ಬಳಕೆ ಮಾಡ್ತಕ್ಕಂಥ ಉತ್ಪನ್ನ ಯಾವ್ದು ಇದ್ದರೆ ತರಕಾರಿ ಅದು ಟೊಮ್ಯಾಟೊ. ಅದು ಇವತ್ತಿನ ದಿವಸ ಎಲ್ಲ ರಾಜ್ಯಗಳಿಗೂ ಸರಬರಾಜು ಆಗ್ತಾ ಇದೆ. ಇಡೀ ಕೋಲಾರದ ಜೊತೆಯಾಗಿ ನೆರೆ ರಾಜ್ಯದ ಆಂಧ್ರ ಪ್ರದೇಶ, ತಮಿಳುನಾಡು ಕೂಡ ಸ್ವಲ್ಪ ಮಟ್ಟದಲ್ಲಿ ಬೆಳೀತಾ ಇದೆ. ಅಲ್ಲಿಂದ ಇಡೀ ನಮ್ಮ ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ ಮತ್ತು ಮಹಾರಾಷ್ಟ್ರ ಆ ಭಾಗದಲ್ಲಿ ಕೂಡ ಹೆಚ್ಚು ಇಲ್ಲಿಂದ ಸರಬರಾಜು ಆಗ್ತಾ ಇದೆ. ಇಲ್ಲಿ ನೆರೆ ರಾಷ್ಟ್ರಗಳಾದಂಥ ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ ಮತ್ತು ನಮ್ಮ UAE, ದುಬೈ ಅಂತ ಕಂಟ್ರೀಸ್ ಕೂಡ ಇಲ್ಲಿಂದ ನೇರವಾಗಿ ಅಲ್ಲಿಗೆ ರಫ್ತಾಗ್ತಾ ಇದೆ. ಇಲ್ಲಿ ವಿಷಯ ಏನಂದ್ರೆ, ನಮಗೆ ಆ ಶೆಲ್ಫ್ ಟೈಮ್ ಅಂತ ಕರಿತೀವಿ, ಅದರ ಒಂದು ಅವಧಿ ಸಮಯ ಒಂದು 3 ರಿಂದ 4 ದಿವಸ ಅಷ್ಟೇ ನಾವು ಆ ಟೊಮೆಟೊನ ನಾವು ಸರಬರಾಜು ಮಾಡಲಿಕ್ಕೆ ಮತ್ತು ಅದನ್ನು ಬಳಕೆ ಮಾಡಲಿಕ್ಕೆ ಒಂದು ಉಪಯುಕ್ತವಾದಂಥದ್ದು ಅಂತ ನಾವು ಏನು ಅಂದ್ಕೊಂಡಿದ್ವಿ. ಆ ಸಮಯದಲ್ಲಿ ಅದು ತಲುಪಬೇಕು ಆ ರಾಷ್ಟ್ರಗಳಿಗೆ, ಮತ್ತು ಆ ಮನೆಯ ಗ್ರಾಹಕ ಏನಿದೆ ತಲುಪುವಂಥದ್ದಾಗಬೇಕು. ಆ ಸಂಪರ್ಕ ಮತ್ತು ಆ ಸರಬರಾಜು ಏನಿದೆ ಅದನ್ನ ಇನ್ನಷ್ಟು ತೀವ್ರಗೊಳಿಸಿದ್ರೆ, ಇನ್ನಷ್ಟು ಪರಿಣಾಮಕಾರಿ ಮಾಡಿದ್ದಾದ್ರೆ, ನಾವು ನೆರೆ ರಾಷ್ಟ್ರಗಳಿಗೆ ಕನಿಷ್ಠ ಒಂದು 2 ರಿಂದ 3 ದಿನ ಒಳಗಡೆ ತಲುಪುವಂಥ ಕೆಲಸ ಮಾಡಿದ್ದಾದ್ರೆ ನಾವು ಇನ್ನಷ್ಟು ಇಲ್ಲಿಂದ ರಫ್ತು ಮಾಡ್ಬೋದು, ನಮ್ಮ ರೈತರಿಗೆ ಒಳ್ಳೆ ಬೆಲೆ ಸಿಗುವಂಥದ್ದು ಕೂಡ ಆಗ್ತದೆ. ಕರೆಕ್ಟ್.